ಇನ್ನೊಂದು ಸ್ವಲ್ಪ ಕುಡೀರಿ ಅತ್ತೆ. ಅಮ್ಮಯ್ಯ, ಇನ್ನೇನು ಆಗಲ್ಲ ನಿಮ್ಮಮ್ಮನಿಗೆ. ನಾನು ಅತ್ತೆಗೆ ಹತ್ರ ಆಗೋದು ಇಷ್ಟ ಇಲ್ಲದೆ ಪಾಯಸನ್ ವಿಷ ಆಗೋ ಥರ ಮಾಡಿ ನನ್ನ ಅತ್ತೆಯಿಂದ ದೂರ ಮಾಡ್ತಿದ್ದಾಳೆ. ಅದಕ್ಕೆ ಔಷಧಿ ಮಾಡಿರೋ ಕಾವೇರಿ ಅತ್ತೆಗೆ ಹತ್ರ ಆಗ್ತಿದ್ದಾಳೆ. ಇವಾಗ ಹೇಗಿದ್ದೀರಾ ಅತ್ತೆ? ಕಾವೇರಿ, ನಿನ್ನ ಅತ್ತೆ ನಿನ್ನೆಷ್ಟೇ ದ್ವೇಷ ಮಾಡಿದ್ರು, ನಿನ್ನನ್ನು ದೂರ ಇಡಬೇಕು ಅನ್ಕೊಂಡ್ರು, ಅವಳ ಪ್ರಾಣ ಹೋಗೋ ಸಂದರ್ಭ ಬಂದಾಗ ನೀನೇನೂ ಮನಸ್ಸಲ್ಲಿ ಇಟ್ಕೊಳ್ದೆ ಅವಳ ಪ್ರಾಣನ ಕಾಪಾಡ್ದೆ. ಇನ್ನೊಂದ್ಸಲ ನೀನ್ ಎಲ್ರ ಮನ್ಸನ್ನ ಗೆದ್ದುಬಿಟ್ಟೆ. ತುಂಬಾ ಸಂತೋಷವಾಗ್ತಿದೆಯಮ್ಮ ಕಾವೇರಿ. ಇಷ್ಟೆಲ್ಲ ಒಳ್ಳೇದ್ ಮಾಡು ನೀನು. ಕಲ್ಯಾಣಿ ವಿಷಯದಲ್ಲಿ ಯಾಕೆ ಹಾಗೆ ಮಾಡ್ದೆ ಅಮ್ಮ? ನನ್ಗೆ ಯಾಕೋ ಅರ್ಥ ಆಗ್ತಿಲ್ಲ. ಹಾ, ಶಿವನಿಚ್ಛೆ ಇಲ್ದೆ ಹುಲ್ ಕಡ್ಡಿನೂ ಅಲ್ಲಾಡಲ್ಲ ಅಂತಾರೆ. ನೀನ್ ಯಾಕೆ ಮಾಡ್ದೆ ಅಂತ ನಿನಗ್ ಗೊತ್ತು, ಆ ಭಗವಂತನಿಗೆ ಗೊತ್ತು. ಆ ವಿಷಯ ಎಲ್ಲ ಎಲ್ರಿಗೂ ಗೊತ್ತಾಗಿ ಎಲ್ರೂ ನಿನ್ನ ಒಪ್ಕೊಳ್ಳೋ ಅಂತ ದಿನ ಬರಬೇಕು ಅಂತ ನಾನು ಮನಸ್ಫೂರ್ತಿಯಾಗಿ ಬೇಡ್ಕೋತೀನಮ್ಮ. ನಿಮ್ ಹೆತ್ತ ಮಗಳು ಬೇಜಾರಲ್ಲಿದ್ರು ಕೂಡ ನಿಮಗ್ ನೋವಾಗಲ್ಲ. ಈ ಕಾವೇರಿನ ಹೊಗಳೋದ್ರಲ್ಲಿ ಯಾವಾಗ್ಲೂ ಮುಂದೆ ಇರ್ತೀರಾ. ಹಾಗಿದ್ರೆ ನನ್ ಯಾಕಪ್ಪ ಈ ಮನೇಲಿ ಇಟ್ಕೊಂಡಿದ್ದೀರಾ? ದೃಷ್ಟಿ ಬೊಂಬೆ ಥರ ನನ್ನ ಮನೆಯಿಂದ ಆಚೆ ಹಾಕ್ಬಿಟ್ಟು ಕಾವೇರಿನೇ ನಿಮ್ ಮಗಳ ಥರ ನೋಡ್ಕೊಳ್ಳಿ. ಅಮ್ಮ ಕಲ್ಯಾಣಿ, ನೀನ್ ರಾಜಮಾಲ್ಗೆ ವಾರಸುದಾರಳು. ನಿನ್ನನ್ನು ನೋಡ್ಕೊಳ್ಳೋದಕ್ಕೆ ರಾಜಮಾಲಲ್ಲಿರೋ ಜನರ ಜೊತೆಗೆ ಊರಿನ ಜನ ಕೂಡ ಇದ್ದಾರೆ. ಆದ್ರೆ ನಮಗೋಸ್ಕರ ಇಷ್ಟೊಂದು ತ್ಯಾಗ ಎಲ್ಲ ಮಾಡ್ತಿರೋ ಕಾವೇರಿಗೆ ಯಾರಿದ್ದಾರೆ ಹೇಳು? ನಾವೇ ತಾನೇ ನೋಡ್ಕೋಬೇಕು. ಆದ್ರೂ ಕಲ್ಯಾಣಿ, ಕಾವೇರಿಗೆ ನಾನು ತುಂಬಾ ಋಣಿಯಾಗಿದ್ದೀನಿ. ಕಾವೇರಿನ ನೋಡ್ಕೊಳ್ಳೋದು ಅದು ನನ್ನ ಕರ್ತವ್ಯ. ಅಮ್ಮ, ನೀನ್ ನನ್ನ ಮಗಳು ಆಗಿರೋದ್ರಿಂದ ನಿನ್ ಜವಾಬ್ದಾರಿ ನಂದು. ಆದ್ರೆ ಕಾವೇರಿ ನನ್ನ ರಕ್ತ ಹಂಚ್ಕೊಳ್ದೆ ಹುಟ್ಟಿದ್ರು ನನಗೆ ಎಷ್ಟೊಂದು ಸೇವೆ ಮಾಡಿದಾಳೆ. ಅದಕ್ಕೆ ಅವಳು ಕೂಡ ನನಗೆ ತುಂಬಾ ಇಷ್ಟ ಅಮ್ಮ. ನನ್ನ ದೃಷ್ಟಿಲಿ ನೀವಿಬ್ರು ಒಂದೇ. ಅಮ್ಮ ಲಕ್ಷ್ಮಿ, ಕಾವೇರಿ ನಿನ್ನನ್ನು ಕಾಪಾಡಿದ್ಲು ಅಂತಲ್ಲ, ಮನಃಪೂರ್ವಕವಾಗಿ ಯೋಚನೆ ಮಾಡು. ಕಾವೇರಿ ಒಳ್ಳೆ ಮನಸ್ಸನ್ನ ಅರ್ಥ ಮಾಡ್ಕೊ. ಇಷ್ಟೊಂದಾದ್ಮೇಲೂ ಕಾವೇರಿನ ನೀನು ಒಪ್ಕೊಳ್ದೆ ಹೋದ್ರೆ ಇನ್ಮುಂದೆ ನಿನ್ನಿಷ್ಟ. ಆದ್ರೂ ಕಾವೇರಿ ತುಂಬಾ ಒಳ್ಳೆ ಹುಡುಗಿ. ಕಾವೇರಿ, ನೀನ್ ಮಾಡಿದ್ದು ಚಿಕಿತ್ಸೆ, ಅದೇ ನಿನ್ ಕೆಲ್ಸ. ನೀನಿಲ್ಲ ಅಂದ್ರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ರು. ನನ್ನ ಬದುಕಿಸ್ತಾ ಇದ್ರು. ಹಾಗಂತ ನನ್ನ ಬದುಕಿಸಿರೋ ಡಾಕ್ಟರ್ನ ನಮ್ಮ ಮನೆಗೆ ಸೇರಿದವರು ಅಂತ ಹೇಳಕ್ಕಾಗಲ್ಲ ಅಲ್ವಾ? ಫೀಸ್ ಕೊಟ್ಟು ಮನೆಗೆ ಬಂದ್ಬಿಡ್ತೀನಿ. ನಿನ್ಗೂ ಅಷ್ಟೇ. ಈ ಔಷಧಿಗೆ ಫೀಸ್ ಎಷ್ಟು ಅಂತ ಹೇಳು, ಕೊಟ್ಬಿಡ್ತೀನಿ. ಅದನ್ನ ಬಿಟ್ಟು ಇದೊಂದು ಕಾರಣದಿಂದ ನಮ್ಮ ಮನೇಲಿ
ದೂರನೇ ಇರ್ತೀನಿ. ಈ ಔಷಧಿಗೆ ಫೀಸ್ ಎಷ್ಟು ಅಂತ ಹೇಳು, ಕೊಟ್ಬಿಡ್ತೀನಿ. ಅದನ್ನ ಬಿಟ್ಟು ಇದೊಂದು ಕಾರಣದಿಂದ ನಮ್ಮ ಮನೇಲಿ ಸೊಸೆಯಾಗಿದ್ಬಿಡ್ತೀನಿ ಅಂತ ಮಾತ್ರ ಅನ್ಕೋಬೇಡ. ಬೇಜಾರು ಮಾಡ್ಕೋಬೇಡ ಕಾವೇರಿ. ನಾನೇನ್ ತಪ್ಪು ಮಾಡ್ದೆ ಗೌರಮ್ಮ? ಅತ್ತೆ ಯಾಕೆ ನನ್ನನ್ನ ಅಷ್ಟು ಕೀಳಾಗಿ ನೋಡ್ತಿದ್ದಾರೆ? ವಕೀಲ್ ಸಾಹೇಬ್ರು ಪ್ರಾಣನ ಕಾಪಾಡೋದಿಕ್ಕೆ ಅಲ್ವಾ ನಾನು ಈ ತಾಳಿ ಕಟ್ಟಿಸ್ಕೊಂಡಿದ್ದು? ಒಬ್ರು ಕೂಡ ನನ್ನನ್ನು ಅರ್ಥ ಮಾಡ್ಕೋತಿಲ್ಲ. ಸರಿ, ಆ ವಿಷಯನ್ ಬಿಟ್ಟಾಕು. ಇವಾಗಿಷ್ಟೆಲ್ಲ ಕಷ್ಟಪಟ್ಟು ಅತ್ತೆಗೆ ಔಷಧಿ ಕೊಟ್ವಲ್ಲ, ಪ್ರಾಣ ಅಪಾಯದಿಂದ ಪಾರಾದ್ರಲ್ವಾ? ಕಡೆ ಪಕ್ಷ ಕೃತಜ್ಞತೆಗಾದ್ರೂ ಪ್ರೀತಿಯಿಂದ ಮಾತಾಡ್ಸ್ಬೋದಲ್ವಾ? ಜೊತೆಗೆ ಫೀಸ್ ಎಷ್ಟು ಅಂತ ಕೇಳ್ತಿದ್ದಾರೆ. ಫೀಸ್ಗೋಸ್ಕರನ ನಾನು ಈ ಕೆಲಸ ಮಾಡಿದ್ದು. ನಮ್ಮತ್ತೆ ಅಂತ ಅಲ್ವಾ ನಾನು ಚಿಕಿತ್ಸೆ ಕೊಟ್ಟಿದ್ದು. ನೀನು ಪೃಥ್ವಿ ಸಾಹೇಬ್ರಿಂದ ತಾಳಿ ಕಟ್ಟಿಸ್ಕೊಂಡ್ಮೇಲೆ ಅವರು ಹಾಗೆ ನಡ್ಕೋತಾ ಇದ್ದಾರೆ. ಅವ್ರೆಲ್ರ ದೃಷ್ಟಿಲಿ ನೀನು ಹಳ್ಳಿ ಹುಡುಗಿ, ಆ ಕಲ್ಯಾಣಿ ಆ ಅರಮನೆಗೆ ವಾರಸ್ದಾಳು. ಅದರಿಂದ ಯಾರಿಗೇನಾಗ್ಬೇಕು ಗೌರಮ್ಮ? ಆ ವಂಶದ ವಾರಸ್ದಾರಳು ಕೊರಳಿಗೆ ತಾಳಿ ಕಟ್ಟಿದಿದ್ರೆ ಇಷ್ಟೊತ್ತಿಗೆ ವಕೀಲ್ ಸಾಹೇಬ್ರು ಏನಾಗ್ತಿದ್ರು ಅಂತ ನಿಂಗೆ ಗೊತ್ತು ತಾನೆ? ವಕೀಲ್ ಸಾಹೇಬ್ರು ಪ್ರಾಣ ಕಾಪಾಡಿದ್ದು ಈ ಹಳ್ಳಿ ಹುಡುಗಿ ಅಲ್ವಾ? ಆ ವಿಷಯ ಅವ್ರಿಗೆ ಅರ್ಥ ಆಗಲ್ವಲ್ಲ ಕಾವೇರಿ. ಆದ್ರೂ ಪೃಥ್ವಿ ಸಾಹೇಬ್ರು ಪ್ರಾಣ ಕಾಪಾಡ್ಕೊಳ್ಳೋದಕ್ಕೆ ಬೇರೆ ದಾರಿ ನೋಡ್ಕೋಬೇಕಿತ್ತು. ತಾಳಿ ಯಾಕೆ ಕಟ್ಟಿಸ್ಕೊಂಡೆ ಕಾವೇರಿ? ಗೌರಮ್ಮ, ವಕೀಲ್ ಸಾಹೇಬ್ರು ಅಂದ್ರೆ ನನಗ್ ಪ್ರಾಣ. ಆ ಪ್ರಾಣ ಹೋಗದೆ ಇರ್ಬೇಕು ಅಂದ್ರೆ ನನಗ್ ಬೇರೆ ದಾರಿನೇ ಕಾಣಿಸಿಲ್ಲ. ಅಷ್ಟಕ್ಕೂ ಏನ್ ಕಾವೇರಿ, ಏನೇನೋ ಮಾತಾಡ್ತಾ ಇದ್ಯಾ? ನೀನು ನನ್ನ ಪ್ರೀತಿಸ್ತಾ ಇದ್ಯಾ? ಅಲ್ಲ, ಹೇಗ್ ಪ್ರೀತಿಸ್ತಾ ಇದ್ದೆ ಕಾವೇರಿ ನೀನು ನನ್ನ ಬಗ್ಗೆ? ನಾನು ಕಲ್ಯಾಣಿನ ಪ್ರೀತಿಸ್ತಾ ಇದ್ದಿದ್ರ ಬಗ್ಗೆ, ನಾನು ಕಲ್ಯಾಣಿಗೋಸ್ಕರ ಎಷ್ಟು ಕಾಯ್ತಾ ಇದೆ ಅನ್ನೋದ್ರ ಬಗ್ಗೆ ಎಲ್ಲ ನಿನ್ಗೆ ಹೇಳಿದ್ದೆ ಅಲ್ವಾ? ಒಬ್ಬ ಒಳ್ಳೆ ಫ್ರೆಂಡ್ ಆಗಿ ನೀನು ಕೂಡ ನಾನು ಕಲ್ಯಾಣಿ ಒಂದಾಗಬೇಕು ಅಂತ ಬೇಡ್ಕೊಂಡಿದ್ದೆ ಅಲ್ವಾ? ಆದ್ರೂ ಇದೆಲ್ಲ ಏನ್ ಕಾವೇರಿ? ಕಲ್ಯಾಣಿ ವಿಷಯನ ನೀವು ಕಾವೇರಿಗೆ ಹೇಳೋಕ್ ಮುಂಚೆನೆ ಕಾವೇರಿ ನಿಮ್ಮನ್ನ ಇಷ್ಟಪಡ್ತಿದ್ಲು ಸಾಹೇಬ್ರೆ. ನೀವು ಬಿಟ್ರೆ ಬೇರೆ ಪ್ರಪಂಚನೇ ಇಲ್ಲ ಅಂತ ಅನ್ಕೊಂಡಿದ್ಲು. ಅದಕ್ಕೆ ನಿಮಗ್ ಚಿಕ್ಕ ಗಾಯ ಆದ್ರೂ ಕೂಡ ಅವಳ ಪ್ರಾಣ ಹೋದಷ್ಟು ನೋವು ಮಾಡ್ಕೋತಿದ್ಲು. ಕಾವೇರಿ, ಒಬ್ಬ ಫ್ರೆಂಡ್ ಆಗಿ ನೀನಂದ್ರೆ ನನಗೆ ತುಂಬಾ ಇಷ್ಟ. ಆದ್ರೆ ಪ್ರೀತಿ ಮದುವೆ ಅನ್ನೋ ವಿಚಾರದಲ್ಲಿ ಮಾತ್ರ ಕಲ್ಯಾಣಿನ ಬಿಟ್ರೆ ಇನ್ಯಾರನ್ನೂ ಊಹಿಸ್ಕೊಂಡಿರಲಿಲ್ಲ, ಊಹಿಸ್ಕೊಳ್ಳೋದು ಇಲ್ಲ. ಆ ವಿಚಾರನ ನಿನಗೂ ಕೂಡ ತುಂಬ ಸಲ ಹೇಳಿದ್ದೆ. ಆದರೆ ಯಾರಿಗೂ ಯಾವುದೇ ಕೆಟ್ಟದನ್ನು ಬಯಸದೇ ಇರೋ ನೀನು, ಯಾರಿಗೂ ಮೋಸ ಮಾಡದೇ ಇರೋ ನೀನು, ನನಗೆ, ನನ್ನ ಜೊತೆಗೆ ನಿನ್ನ ನಂಬಿರೋರು ಎಲ್ರಿಗೂ ಮೋಸ ಮಾಡಿ ತಾಳಿ ಕಟ್ಟಿಸ್ಕೊಂಡಿದ್ದು ತಪ್ಪು ಕಾವೇರಿ. ಅದರಿಂದ ಎಲ್ಲರ ನಂಬಿಕೆನೂ ಸಾಯಿಸ್ಬಿಟ್ಟೆ ನೀನು. ಅದೊಂದು ವಿಚಾರದಿಂದ ನಾನು ನಿನ್ನ ಕ್ಷಮಿಸಕ್ಕಾಗಲ್ಲ ಕಾವೇರಿ. ನೀನು ಸಾಯಿಸಿದ್ದು ನನ್ನ ನಂಬಿಕೆನ ಮಾತ್ರ ಅಲ್ಲ, ಕಲ್ಯಾಣಿ ಹೆಸರಲ್ಲಿ ಬೆಳೆಸ್ಕೊಂಡಿದ್ದ ಆಸೆಗಳನ್ನ, ಕಲ್ಯಾಣಿಗೋಸ್ಕರ ಕಂಡಿದ್ದ ಕನಸುಗಳನ್ನ, ಕಲ್ಯಾಣಿ ಜೊತೆ ಊಹೆ ಮಾಡ್ಕೊಂಡಿದ್ದ ಭವಿಷ್ಯನ ಎಲ್ಲಾನು ಸಾಯಿಸ್ಬಿಟ್ಟೆ. ಅದ್ ಹಾಗಲ್ಲ ಸಾಹೇಬ್ರೆ. ನೀನ್ ಸುಮ್ನಿರು ಗೌರಮ್ಮ. ಮದ್ವೆ ಅನ್ನೋದು ಎರಡು ಮನಸ್ಸುಗಳು ಒಪ್ಕೊಂಡು, ಎರಡು ಕುಟುಂಬಗಳು ಅಂಗೀಕರಿಸಿ, ಬಂಧು ಮಿತ್ರರ ಆಶೀರ್ವಾದದಿಂದ, ಪಂಚಭೂತಗಳ ಸಾಕ್ಷಿಯಾಗಿ, ವೇದ ಮಂತ್ರಗಳ ಮಧ್ಯೆ ನಡಿಬೇಕಾಗಿರೋ ಮಂಗಳಕರವಾದ ಘಟ್ಟ. ಆ ಪವಿತ್ರ ಕಾರ್ಯನ ಮೋಸ ಮಾಡಿ ಅಪವಿತ್ರ ಮಾಡಿಬಿಟ್ಟೆ ನೀನು.
ನನ್ನ ಮದುವೆ ವಿಚಾರದಲ್ಲಿ ನಿನ್ನ ಕ್ಷಮಿಸಲ್ಲ ಕಾವೇರಿ. ಆದರೆ ನಮ್ಮಮ್ಮನ ಕಾಪಾಡಿದ ವಿಚಾರದಲ್ಲಿ ಮಾತ್ರ ನಿನಗೆ ಋಣಿಯಾಗಿರ್ತೀನಿ ಅಂತ ಹೇಳೋದಕ್ಕೆ ಬಂದೆ ನಾನು. ಮದುವೆ ವಿಚಾರ ಬಿಟ್ಟು ಇನ್ಯಾವುದೇ ವಿಚಾರ ಆದರೂ ನಿನ್ನ ಋಣ ತೀರಿಸ್ಕೊಳ್ಳೋದಕ್ಕೆ ನನ್ನ ಪ್ರಯತ್ನ ನಾನು ಮಾಡ್ತೀನಿ ಅಂತ ಹೇಳೋಕೆ ಬಂದೆ. ವಕೀಲ್ ಸಾಹೇಬ್ರೆ, ಹಾಗಿದ್ರೆ ಪೊಲೀಸ್ ಕರ್ಕೊಂಡು ಹೋಗಿದ್ ನಮ್ಮಮ್ಮನ್ನ ನೀವ್ ಕಾಪಾಡ್ತೀರಾ? ನಮ್ಮಮ್ಮನ್ನ ಹೊರಗೆ ಕರ್ಕೊಂಡು ಬನ್ನಿ ಸಾಹೇಬ್ರೆ, ಇನ್ನೇನು ಬೇಡ. ಆಗ್ಲಿ ಕಾವೇರಿ, ಆದರೆ ಪೂರ್ತಿಯಾಗಿ ಬಿಡುಗಡೆ ಮಾಡಿಸ್ತೀನಿ ಅಂತ ಹೇಳೋಕ್ಕಾಗಲ್ಲ. ನಿನ್ನ ತಾಯಿನ ಬೇಲ್ ಮೇಲೆ ಹೊರಗಡೆ ಕರ್ಕೊಂಡು ಬರ್ತೀನಿ. ಅದು ಕೂಡ ನಿನ್ನ ತಾಯಿ ಯಾವ ತಪ್ಪು ಮಾಡಿಲ್ಲ ಅಂದರೆ ಮಾತ್ರ ಶಿಕ್ಷೆ ಆಗದೆ ಇರೋ ಹಾಗೆ ಕಾಪಾಡಬಹುದು. ಅಲ್ಲ ವಕೀಲ್ ಸಾಹೇಬ್ರೆ, ನಮ್ಮಮ್ಮ ಯಾವ ತಪ್ಪು ಮಾಡಿಲ್ಲ. ಸರಿ ಕಾವೇರಿ, ನಾಳೆ ಬೆಳಗಿನ ಸ್ಟೇಷನ್ಗೆ ಹೋಗಿ ಬೇಲ್ ಮೇಲೆ ಬಿಡಿಸ್ಕೊಂಡು ಬರೋಣ. ವಕೀಲ್ ಸಾಹೇಬ್ರೆ, ಕ್ಷಮಿಸಿ ವಕೀಲ್ ಸಾಹೇಬ್ರೆ. ಕಾವೇರಿ, ಮೊದ್ಲು ಅಮ್ಮ ಹೊರಗ್ ಬರ್ಲಿ. ಅದಾದ್ಮೇಲೆ ಪೃಥ್ವಿ ಭಾವಂಗೆ ಅವ್ರ ಮನ್ಸಲ್ಲಿ ನಿನ್ ಮೇಲಿರೋ ಪ್ರೀತಿನ ಹೊರಗ್ ತರ್ಸೋಣ. ನನ್ನನ್ನ ಹೀಗೆ ಅಪರಾಧಿ ಮಾಡಿ ಜೈಲಲ್ಲಿ ಕೂರಿಸಿದ್ದಾರೆ ಅಂದ್ರೆ ಖಂಡಿತ ನನ್ನನ್ನ ಆಚೆ ಬಿಡೋದಿಲ್ಲ. ಇದೆಲ್ಲ ಆ ಅಗ್ನಿದೇವಂದೇ ಕೆಲ್ಸ. ಕಾವೇರಿಗೆ ಅವಳೆ ಕಲ್ಯಾಣಿ ಅನ್ನೋ ವಿಷಯ ಹೇಳ್ಬೇಕು, ಇಲ್ಲ ಅಂದ್ರೆ ನನ್ನನ್ನು ಜೈಲಲ್ಲೇ ಸಾಯಿಸ್ಬಿಡ್ತಾರೆ. ಕಾವೇರಿನೇ ಕಲ್ಯಾಣಿ ಅನ್ನೋ ಸತ್ಯನ ನನ್ ಜೊತೆಲೆ ಸಮಾಧಿ ಮಾಡ್ಬಿಡ್ತಾರೆ. F502 ಸರ್, ಆ ಸೆಲ್ಲಲ್ಲಿರೋ ಅಪರಾಧಿಗೋಸ್ಕರ ಯಾರಾದ್ರೂ ನೋಡಕ್ಕಾಗ್ಲಿ, ಯಾರಾದ್ರೂ ಫೋನ್ ಏನಾದ್ರೂ ಮಾಡಿದ್ರಾ? ಇಲ್ಲ ಸರ್. ಇನ್ಸ್ಪೆಕ್ಟ್ರೆ ಸರ್, ಸರ್ ಸರ್ ನನ್ನನ್ನು ಒಂದೇ ಒಂದ್ಸಲ ಆಚೆ ಬಿಡಿ. ಬೇಕಾದ್ರೆ 1 ಗಂಟೆ ಒಳಗೆ ವಾಪಸ್ ಬಂದ್ಬಿಡ್ತೀನಿ. ಏನು, 1 ಗಂಟೆ ಒಳಗೆ ವಾಪಸ್ ಬರ್ತೀಯಾ? ಹೌದು ಸರ್. ಯಾಕೆ, ಇನ್ಯಾರಾದ್ರೂ ಬಾಕಿ ಇದಾರಾ? ಅಯ್ಯೋ, ಅವ್ರನ್ನು ಕೊಲೆ ಮಾಡಿ ಬರ್ತೀಯಾ? ನಾನ್ ಕೊಲೆಗಾರ್ತಿ ಅಲ್ಲ ಸರ್. ನಾನ್ ಯಾರನ್ನು ಸಾಯಿಸೋ ಪ್ರಯತ್ನ ಮಾಡಿಲ್ಲ. ನಾನ್ ಯಾವ ತಪ್ಪು ಮಾಡಿಲ್ಲ. ಮುಚ್ಚೆ ಬಾಯಿ. ಕಾನ್ಸ್ಟೇಬಲ್ಸ್ ಸರ್. ಈ ಅಪರಾಧಿನ ಕೋರ್ಟಿಗೆ ಕರ್ಕೊಂಡೋಗೋ ಫಾರ್ಮಾಲಿಟೀಸ್ ಪೂರ್ತಿ ಮಾಡಿ. ಆಯ್ತು ಸರ್. ಕೊಲೆ ಮಾಡೋ ಪ್ರತಿಯೊಬ್ರು ಇದನ್ನೇ ಹೇಳ್ತಾರೆ, ನಾನು ಯಾರನ್ನೂ ಸಾಯಿಸಿಲ್ಲ, ಸಾಯಿಸೋಕ್ ಪ್ರಯತ್ನ ಪಟ್ಟಿಲ್ಲ ಅಂತ. ನೇರವಾಗಿ ಕೋರ್ಟ್ ಕರ್ಕೊಂಡು ಹೋದ್ಮೇಲೆ ಅಲ್ಲಿ ಒಪ್ಕೊಂಡು ಜೈಲಿಗೆ ಹೋಗ್ತಾರೆ. ಕೂತ್ಕೋ. ಇನ್ಸ್ಪೆಕ್ಟರ್ ಸರ್, ಸರ್ ಸರ್ ನನ್ ಮಾತ್ ಕೇಳಿ. ಎಸ್ ಐ ಅವರೇ, SI ಅವರೇ, ನಮ್ಮಮ್ಮನ್ನ ನೋಡ್ಬೇಕಾಗಿತ್ತು. ಕಾವೇರಿ, ಬಂದ್ರಾ? ಇನ್ನು ಇವ್ರನ್ನ ನೋಡಕ್ ಯಾರು ಬರಲ್ವೇನೋ ಅಂತ ಅನ್ಕೊಂಡಿದ್ದೆ. ಕೊನೆ ಸಲ ನೋಡಕ್ಕೆ. ಕೊನೆ ಸಲ ಯಾಕೆ ಎಸ್ ಐ ಅವರೇ? ಇಂಥ ನರರೂಪ ರಾಕ್ಷಸಿಗೆ ಗಲ್ಲು ಶಿಕ್ಷೆ ಆಗ್ಬೇಕು ಅನ್ನೋದೇ ನನ್ನ ಆಸೆ. ಅದಕ್ಕೆ ಗಲ್ಲು ಶಿಕ್ಷೆ ಆಗೋ ಅಪರಾಧಿ ನೋಡೋದಕ್ಕೆ ಯಾರೇ ಬಂದ್ರು ಅದೇ ಕೊನೆ ಸಲ ಆಗುತ್ತಲ್ವ ವಕೀಲ್ ಸಾಹೇಬ್ರೆ? SI ಅವರೇ, ನಮ್ಮಮ್ಮನ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. 2 ನಿಮಿಷ. ಥ್ಯಾಂಕ್ ಯು ಸರ್. ಅಮ್ಮ, ಅಮ್ಮ ಕಾವೇರಿ, ನಾನ್ ನಿಮ್ಮಪ್ಪನ ಸಾಯ್ಸಕ್ ನೋಡಿಲ್ಲಮ್ಮ. ನನಗ್ ಗೊತ್ತಮ್ಮ, ನೀ ನನ್ಗೇನೂ ಹೇಳ್ಬೇಕಾಗಿಲ್ಲ. ಇದೆಲ್ಲ ಅಗ್ನಿದೇವಂದೇ ಕೆಲ್ಸ ಕಾವೇರಿ. ಅಮ್ಮ, ನೀನೇನು ಭಯ ಪಡ್ಬೇಡಮ್ಮ. ವಕೀಲ್ ಸಾಹೇಬ್ರು ಬಂದಿದ್ದಾರೆ, ನಿನಗ್ ಬೇಲ್ ಕೊಡ್ಸಿ ಹೊರಗೆ ಕರ್ಕೊಂಡ್ ಬರ್ತಾರೆ. ನ್ಯಾಯಬದ್ಧವಾಗಿ ಅರೆಸ್ಟ್ ಮಾಡಿದ್ರೆ ನನ್ನನ್ನ ಆಚೆ ಕರ್ಕೊಂಡ್ ಬರ್ಬೋದಾಗಿತ್ತು. ಹಾಗ್ ಮಾಡ್ಲಿಲ್ವಲ್ಲ ಕಾವೇರಿ. ನನ್ ವಿಷಯ ಬಿಟ್ಬಿಡು ಕಾವೇರಿ.
ನಾನು ನಿನ್ಗೊಂದು ಮುಖ್ಯವಾದ ವಿಷಯ ಹೇಳ್ಬೇಕು. ನಾನು ನಿನ್ ಹತ್ರ ಒಂದು ಮುಖ್ಯವಾದ ವಿಷಯದ ಬಗ್ಗೆ ಕೇಳ್ಬೇಕಮ್ಮ. ಕಾವೇರಿಗೆ ಅವಳೆ ಕಲ್ಯಾಣಿ ಅನ್ನೋ ವಿಷಯ ಗೊತ್ತಾಗೋಯ್ತಾ? ನಾನ್ ನಿನ್ ಮಗ್ಳಲ್ವಾ ಅಮ್ಮ? ಯಾರಿಗ್ ಹುಟ್ಟಿದೀನಿ ಅಂತ ಗೊತ್ತಿಲ್ದಿರೋ ಅನಾಥೇನಾ? ನಾನ್ ಎಲ್ಲೋ ಸಿಕ್ಕಿದ್ದಕ್ಕೆ ನೀನನ್ನ ಬೆಳೆಸ್ತೀಯ ಅಮ್ಮ. ನನ್ನ ಮಗು ಅಲ್ಲ ಅಂತ ಹೇಳ್ದವ್ರು ಯಾರ ಮಗು ಅಂತ ಹೇಳಿದ್ರೆ ಚೆನ್ನಾಗಿರೋದು. ರಾಜವಂಶದ ವಾರಸ್ದಾರಳನ್ನ ಅನಾಥಳನ್ನಾಗಿ ಮಾಡ್ಬಿಟ್ರು. ಹೇಳಮ್ಮ. ಸುಳ್ಳು ಕಾವೇರಿ, ನೀನ್ ಅನಾಥೆ ಅಲ್ಲ. ನಿನ್ನ ಅನಾಥೆ ಅಂತ ಹೇಳಿದ ಆ ದುಷ್ಟ ಯಾರು ಕಾವೇರಿ? ಸಾವು ಬದುಕು ಮಧ್ಯೆ ಇರೋ ಅಪ್ಪನ ನೋಡಕ್ಕೆ ನಾನು ಹಾಸ್ಪಿಟ್ಲಿಗೆ ಹೋದಾಗ ಅಜ್ಜಮ್ಮ ಆ ರೀತಿ ಹೇಳಿದ ಕೂಡ್ಲೆ ನನ್ನ ಎದೆನೆ ನಿಂತು ಹೋದಂಗ ಆಯ್ತಮ್ಮ. ಅಮ್ಮ ನಿಜ ಹೇಳಮ್ಮ, ನನ್ನ ಹೆತ್ತ ತಾಯಿ ನೀನೇ ಅಲ್ವಾ? ಅಮ್ಮ ನಾನು ನಿನ್ ಮಗ್ಳೆ ತಾನೆ, ನಾನೊಬ್ಳು ಅನಾಥೆ ಅಲ್ವಲ್ಲ? ಅಮ್ಮ ನಿಮ್ಮ ಟೈಮ್ ಮುಗೀತು. ಸರ್ ಒಂದ್ ನಿಮಿಷ ಸರ್, ನನ್ನ ಮಗಳಿಗೊಂದು ನಿಜ ಹೇಳ್ಬೇಕು. ಆಗಲ್ಲಮ್ಮ, ಇವಾಗಲೇ ತುಂಬ ಟೈಮ್ ಆಗಿದೆ. ಕಾನ್ಸ್ಟೇಬಲ್ ಅವ್ರನ್ನ ಹೊರ ಕಳಿಸು. ಅಮ್ಮ ಟೈಮ್ ಆಯ್ತು, ಹೊರಗೆ ಬನ್ನಿ. ಒಂದೇ ಒಂದು ನಿಮಿಷ ಮೇಡಮ್. ಒಂದ್ ನಿಮಿಷ ಮೇಡಮ್. ಇಲ್ಲಮ್ಮ ಹೇಳ್ತಿದ್ದೀನಲ್ಲ, ಹೋಗಿ ಕಾವೇರಿ ನಡಿಯಮ್ಮ, ನಡಿ. ಅಮ್ಮ ಕಾವೇರಿ, ಅಮ್ಮ ಒಂದ್ ನಿಮಿಷ ಇರಿ. ಕಾವೇರಿ ಒಂದೇ ಒಂದು ನಿಮಿಷ. ವಾಟ್ ಇಸ್ ದಿಸ್ ಎಸ್ ಐ ಅವರೇ? ಅಷ್ಟಕ್ಕೂ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ತಾ ಇದ್ದೀರಾ? ಇದು ತುಂಬ ದೊಡ್ಡ ಕ್ರೈಮ್. ನನ್ನ ಸ್ಟೇಷನಲ್ಲಿ ನಾನು ಹೇಗಿರಬೇಕು ಅಂತ ನಿನ್ನಿಂದ ಕಲ್ತ್ಕೋಬೇಕಾಗಿಲ್ಲ. ನನ್ನಿಂದ ಕಲ್ತ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ. ಯಾರ ಜೊತೆ ಹೇಗಿರ್ಬೇಕಂತ ನಿಮ್ಮ ಹೈಯರ್ ಆಫೀಸರ್ಸ್ ಕಳಿಸಿರ್ತಾರಲ್ವಾ? ಅಲ್ಲ, ನೀವೊಬ್ಬ ಲಾಯರ್ ಮುಂದೆ ಹೀಗೆ ನಡ್ಕೋತೀರಾ ಅಂದರೆ ಕಾಮನ್ ಪೀಪಲ್ಸ್ ಮುಂದೆ ಇನ್ನು ಹೇಗೆ ನಡ್ಕೋತೀರಾ ಅಂತ ಅರ್ಥ ಆಗ್ತಾ ಇದೆ. ನೀವಿಲ್ಲಿ ಬಂದಿರೋದು ಆ ಕೊಲೆಗಾರ್ತಿನ ನೋಡೋದಕ್ಕೆ, ನನಗೆ ಕ್ಲಾಸ್ ತಗೊಳಕ್ಕಲ್ಲ. ದಯವಿಟ್ಟು ಹೊರಗಡೆ ಹೋಗಿ. ಏನೇ ಇದ್ರೂ ಕೋರ್ಟಲ್ಲಿ ಮಾತಾಡಿ. ಕಾನ್ಸ್ಟೇಬಲ್ಸ್ ಇವ್ರನ್ನ ಹೊರ ಕಳಿಸು. ಏನು ಬೇಕಾಗಿಲ್ಲ. ಕಾವೇರಿ ಬಾ. ಕಾವೇರಿ ಕಾವೇರಿ ಏನಾಯ್ತು ಕಾವೇರಿ? ಅಮ್ಮನ್ಗೆ ಬೇಲ್ ಕೊಟ್ಟು ಬಿಡ್ಸಕ್ಕಾಗಲ್ವಾ ಸಾಹೇಬ್ರೆ? ಇಲ್ಲಿ ಕೆಲಸ ಆಗ್ತಾ ಇಲ್ಲ ಕಾವೇರಿ. ಆ ಎಸ್ ಐ ಏನೇ ಮಾಡಿದ್ರು ನಿನ್ನ ತಾಯಿನ ಬಿಡೋ ಹಾಗೆ ಕಾಣ್ತಾ ಇಲ್ಲ. ಅಮ್ಮ ಏನೋ ನಿಜ ಹೇಳ್ಬೇಕು ಅಂತಿದ್ದಾರೆ ಸಾಹೇಬ್ರೆ. ಅಷ್ಟರಲ್ಲೇ ಆ ಕಾನ್ಸ್ಟೇಬಲ್ ಕರ್ಕೊಂಡು ಬಂದ್ರು. ಏನು ತೊಂದರೆ ಇಲ್ಲ ಕಾವೇರಿ, ನಾಳೆ ಕೋರ್ಟ್ ಹತ್ರ ಮೀಟ್ ಆಗೋಣ. ಕಾವೇರಿ, ನಾನಿಲ್ಲಿಗೆ ಬರೋದನ್ನ ಅಪ್ಪ ಅಮ್ಮನ ಹತ್ರ ಹೇಳಿರಲಿಲ್ಲ, ಗಾಬರಿ ಆಗಿರ್ತಾರೆ. ಮನೆಗೆ ಹೋಗೋಣಪ್ಪ. ಅಮ್ಮನ ನಾಳೆ ಕೋರ್ಟ್ ಹತ್ರ ಭೇಟಿ ಮಾಡ್ಬೋದಲ್ವಾ? ಖಂಡಿತ ಭೇಟಿ ಆಗ್ಬೋದು. ಬಾ, ಇವಾಗ ಹೋಗೋಣ. ಕಾವೇರಿಗೆ ನಿಜ ಹೇಳಿದ್ರೆ ಚೆನ್ನಾಗಿರ್ತಿತ್ತು. ಅಯ್ಯೋ ಭಗವಂತ. ಪೃಥ್ವಿ, ಪೃಥ್ವಿ, ರೀ, ಪೃಥ್ವಿ ಏನಾದ್ರೂ ಅಲ್ಲಿಗೆ ಬಂದ್ನಾ? ಇಲ್ಲ, ಏನಾಯ್ತು? ನಾನು ಅವನನ್ನ ಬೆಳಿಗ್ಗೆಯಿಂದ ಹುಡುಕ್ತಾನೆ ಇದ್ದೀನಿ. ಅವ್ನು ಎಲ್ಲೂ ಕಾಣಿಸ್ತಾನೆ ಇಲ್ಲ. ಅವ್ನು ಅಲ್ಲಿಗೆ ಏನಾದ್ರೂ ಬಂದಿದ್ದಾನ ಅಂತ ಫೋನ್ ಮಾಡಿದೆ. ಬಂದಿಲ್ಲ ಲಕ್ಷ್ಮಿ. ಸರಿ, ನಾನು ನೋಡ್ಕೋತೀನಿ. ಬೆಳಿಗ್ಗೆಯಿಂದ ಪೃಥ್ವಿ ಕಾಣಿಸ್ತಾ ಇಲ್ಲ. ಈ ಕೆಲ್ಸದವಳು ಕಾವೇರಿನೂ ಕಾಣಿಸ್ತಾ ಇಲ್ಲ. ಇಬ್ರು ಸೇರ್ಕೊಂಡು ಎಲ್ಲಿಗೆ ಹೋದ್ರಪ್ಪ? ಒಂದ್ ವೇಳೆ ರಾಜಮಹಲಿಗೇನಾದ್ರೂ ಹೋಗಿದಾರಾ? ಕಾವೇರಿ, ನಿಮ್ಮ ಅಮ್ಮನ ಬಗ್ಗೆ ನಿನ್ನೇನು ಗಾಬರಿ ಆಗ್ಬೇಡ. ನಿಮ್ಮ ಅಮ್ಮನ ನಾನು ಹೊರಗಡೆ ಕರ್ಕೊಂಡು ಬರ್ತೀನಿ. ಸರಿ ವಕೀಲ್ ಸಾಹೇಬ್. ಬಾ. ನಿಂತ್ಕೋ. ಏನೇ, ನನ್ನ ಮಗನ್ ಬುಟ್ಟಿಗೆ ಹಾಕೊಳ್ಳೋಕೆ ಕರ್ಕೊಂಡು ಹೋಗಿದ್ಯಾ? ಅಮ್ಮ, ನಾನು ಹೇಳೋದೊಂದ್ಸಲ ಕೇಳಮ್ಮ. ಸುಮ್ಮನಿರು ಪೃಥ್ವಿ. ನನ್ನ ಮಗನ್ ಎಲ್ಲಿ ಕರ್ಕೊಂಡು ಹೋಗಿದೆ? ಅತ್ತೆ, ನಮ್ಮಮ್ಮ ಪೊಲೀಸ್ ಸ್ಟೇಷನ್ ಅಲ್ಲಿ ಇದಾರಲ್ವಾ, ವಕೀಲ್ ಸಾಹೇಬ್ರನ್ನ ಕರ್ಕೊಂಡು ಹೋಗಿ ಅಮ್ಮನ್ಗೆ ಬೇಲ್ ಕೊಡ್ಸಿ ಆಚೆ ಕರ್ಕೊಂಡು ಬರೋಣ ಅನ್ಕೊಂಡೆ. ಹೌದಮ್ಮ, ಪೊಲೀಸ್ ಸ್ಟೇಷನ್ಗೆ ಹೋಗಿದ್ವಿ. ನಿನ್ನ